ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಫೆಸ್ಟಿವಲ್ಸು ಹೇಗೆ ರೆಡಿ ಆಗ್ತೀನಿ ಏನು ಅಂತ ನೋಡೋಣ ಬನ್ನಿ. ಗೆಟ್ ರೆಡಿ ವಿತ್ ಮೀ. ಸಿಂಪಲ್ ಹೇಗೆ ಕಾಣ್ತೀನಿ ಅಂತ ನೋಡೋಣ. ನಾನು ಫಸ್ಟು ತಗೋತಾ ಇದ್ದೀನಿ, ಕ್ಲಾನ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಟಿಶ್ಯೂ ತಗೋತಾ ಇದ್ದೀನಿ. ಇದು 3 ಅಥವಾ ಯಾವುದೇ ಮೆಡಿಕಲ್ ಸ್ಟೋರು ಎಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ. ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಂಡು ನಾವು ಫೇಸ್ ವಾಶ್ ಮಾಡಿದರೂ ಸಹ ಧೂಳಿರುತ್ತೆ. ಸೊ ಅದಕ್ಕೋಸ್ಕರ 1 ಮಿನಿಟ್. ಜಸ್ಟ್ ನಾನು ಹಸ್ಬೆಂಡ್ ಮನೆಯಿಂದ ಅಮ್ಮ ಮನೆ ಬಂದಿರೋದು. ಅಮ್ಮ ಮನೆ ಬಂದರೆ ನೋಡಿ ಎಷ್ಟು ಧೂಳಿದೆ, ಕಾಣ್ತಾ ಇದೆಯಾ? ಆ ಥರ ಜಸ್ಟ್ ನಾವು ಗಾಳೀಲಿ ಓಡಾಡಲಿ, ಎಲ್ಲರೂ ಓಡಾಡಲಿ, ಜಸ್ಟ್ ಡಸ್ಟ್ ಇರುತ್ತೆ. ಸೊ ಫಸ್ಟು ಅದನ್ನ ನೀಟಾಗಿ ರಬ್ ಮಾಡ್ಕೋಬೇಕು. ತುಂಬ ಜನ ಕೇಳ್ತಾಯಿದ್ರಿ ಹೋದ ಸಲ ಕ್ಲೆನ್ಸಿಂಗು ಮತ್ತು ಫೌಂಡೇಶನ್ದು ಶೇಡ್ಗಳನ್ನ ಕೈಗೆ ಹಾಕಿ ಇದು ಮಾಡಿ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ಇವಾಗ ನಾನು ಸಿಂಪಲಾಗಿ ಹೇಗೆ ಫೆಸ್ಟಿವಲ್ಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ, ಆಯಿತಾ? ಇದು ಪ್ಲಮ್ ಅವ್ರದ್ದು ಕಾಣ್ತಿದೆಯಾ ನಿಮಗೆ? ಟೋನರ್. ಆಲ್ ಸ್ಕಿನ್ಗೂ ಇದು ಸೂಟಬಲ್ ಆಗುತ್ತೆ. ಒಂದು 2 ಮಿನಿಟ್ಸ್ ಬಿಡಬೇಕು, ಅದು ಸೆಟ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಫುಲ್ ಸ್ವೆಟ್ಟೆಲ್ಲ ಕಮ್ಮಿ ಆಗೈತೆ ನೋಡಿ. ಪ್ಲಮ್ದೇ ಗ್ಲೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್ಗೆ. ಎಂಬ್ರಾಯ್ಡ್ ನೋಡಿ ಕಾಣ್ತಾ ಇದೆಯಾ? ಇದು ಮಾಯಿಶ್ಚರೈಸ್ ವಿತ್ ಪ್ರೈಮರ್. ಇಷ್ಟಾದರೆ ಸಾಕು. ಜಾಸ್ತಿ ನಾನು ಹ್ಯಾಂಡಲ್ಲೇ ಯೂಸ್ ಮಾಡೋದು, ಯಾಕಂದರೆ ಹ್ಯಾಂಡಲ್ ಹತ್ರ ನಮ್ಮದು ಹೀಟ್ ಇದೆಯಲ್ಲ ಫುಲ್ಲು ಮೆಲ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹ್ಯಾಂಡಲ್ಲೇ ಸ್ವಲ್ಪ ಇದು ಮಾಡ್ಕೊತೀನಿ. ಕೆಲವರು ಉಜ್ಜೋದು, ಈ ಥರ ಪ್ರೆಸ್ ಮಾಡೋದು ಸ್ಕಿನ್ಗೆಲ್ಲ ಹಾಳಾಗಿಬಿಡುತ್ತೆ ಆ ಥರ ಎಲ್ಲ ಮಾಡಿದ್ರೆ. ನೋಡಿ ಗ್ಲೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್ನಲ್ಲಿ. ಫುಲ್ ಎಲ್ಲ ಕಡೆನೂ ಪ್ರೆಪ್ ಮಾಡ್ಕೋಬೇಕು ನೀವು, ಹಾಗಾದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ಸ್ಕಿನ್ನು ಇದೇ ಒಂದು ಕಲರು ಅದೇ ಒಂದು ಕಲರ್ ಆ ಥರ ಕಾಣ್ತಾ ಇರುತ್ತೆ. ಎಷ್ಟು ಗ್ಲೋ ಕಾಣ್ತಾ ಇದೆ ನೋಡಿ. ಬ್ಲೆಂಡರ್ ತೊಗೊಂಡಿದ್ದೀನಿ. ವೆಟ್ ಮಾಡ್ಕೋಬೇಕು ಫಸ್ಟು. ನೀವು ವೆಟ್ ಮಾಡಲಿಲ್ಲ ಅಂದರೆ ಅದು ಡ್ರೈ ಆಗಿ ಸ್ಕಿನ್ ಚೆನ್ನಾಗಿ ಕಾಣಲ್ಲ. ಸ್ವಲ್ಪನೂ ವಾಟರ್ ಇರಬಾರ್ದು, ಆ ಥರ ವೆಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಇಷ್ಟು ದಪ್ಪ ಇದ್ದಿದ್ದು ಇಷ್ಟು ದಪ್ಪ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಚೆನ್ನಾಗಿ ವೆಟ್ ಮಾಡ್ಕೊಂಡು ಇಟ್ಕೋಬೇಕು ನೀವು. ಏನಾದರೂ ಪಿಗ್ಮೆಂಟೇಷನು ಅಥವಾ ಡಾರ್ಕ್ ಸರ್ಕಲ್ಲು ಏನಾದರೂ ಇದ್ದರೆ ಕರೆಕ್ಟರು ಅಥವಾ ಕನ್ಸಿಲರ್ ಯೂಸ್ ಮಾಡಬೇಕು. ನನಗೆ ಎಂತ ಇಲ್ಲ, ಸೊ ಅದಕ್ಕೋಸ್ಕರ ಅದು ಎರಡನ್ನೂ ಸ್ಕಿಪ್ ಮಾಡ್ತೇನೆ. ಪ್ಯಾಕ್ದು ಫೌಂಡೇಶನ್ ತೊಗೊಂಡಿದ್ದೀನಿ ನೋಡಿ. ಪ್ಯಾಕ್ ಚೂರು ತೊಗೊಂಡಿದ್ದೀನಿ. ಈ ಶೇಡು ತೊಗೊಂಡಿದ್ದೀನಿ, ಡಸ್ಕಿ ಶೇಡು. ಯಾಕಂದರೆ ನಾನು ಮೀಡಿಯಮ್ ಟೋನ್ ಇರೋದ್ರಿಂದ ಸ್ವಲ್ಪ ಫೇರು ಮತ್ತು ಡಸ್ಕಿ ಎರಡು ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಮೀಡಿಯಮ್ ಟೋನ್ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಒಂದು 2 ಡ್ರಾಪ್ಸ್ ಹಾಕೊಂಡ್ರೆ ಸಾಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲಾಚರ ಕೂಡ ಬರುತ್ತೆ, ಜಸ್ಟ್ ಇವಾಗ ಸೆಲ್ಫ್ ಅಲ್ವಾ, ಸೊ ಅದಕ್ಕೋಸ್ಕರ. ಫಸ್ಟು ಒಂದು ಕಡೆ ಕವರ್ ಮಾಡ್ಕೋಬೇಕು, ಬ್ಲೆಂಡರ್ ತಗೋಬೇಕು. ಜಸ್ಟ್ ಟ್ಯಾಪ್ 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 ಮಾಡಲಿಲ್ಲ ಅಂದರೆ ಏನು ಅನಿಸುತ್ತೆ ಅಂದರೆ, ಈ ಕಡೆ ಬ್ರಷಲ್ಲಿ ಮಾಡಿ ತೋರಿಸ್ತೇನೆ ನಮಗೆ. ಒಂದು ನಿಮಿಷ. ಬ್ರಷ್, ಯಾವ್ದು ಕವರೇಜ್ ಐತೆ? ಇದೈತೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಬ್ಲೆಂಡರ್ ಯೂಸ್ ಮಾಡ್ತಾ ಇರೋದು. ಫುಲ್ ಕವರೇಜ್ ಎಲ್ಲ, ಬಟ್ ಫೆಸ್ಟಿವಲ್ಗೆ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ನಂಗಂತೂ ಸಖತ್ ಇಷ್ಟ. ಮೈ ಒನ್ ಆಫ್ ದ ಫೇವ್ರೇಟ್ ಅನ್ಬೋದು ಇದಂತೂ. ಫೌಂಡೇಶನ್ ತುಂಬ ಇಷ್ಟ. ಜಸ್ಟ್ ಇಲ್ಲಿ ಟಾಪ್ ಟಾಪ್ ಟಾಪ್. ಏನಪ್ಪ ಇದು ಬೂದ್ ಬೂದ್ ಕಾಣ್ತೈತೆ ಅಂತೀರಾ? ಜಸ್ಟ್ ಇದು ಅಡ್ಜಸ್ಟ್ ಆಗಬೇಕು. 30 ಮಿನಿಟ್ಸ್ ಆದರೆ ಅಡ್ಜಸ್ಟ್ ಆಗುತ್ತೆ. ಸರಿ, ಹಿಂಗೆ ಬಾಚ್ಕೊಳ್ಳೋದು. ಜಸ್ಟ್ ನಾನು ಡ್ರಾಮಸ್ಟಿಕ್ ಏನು ಮಾಡ್ಕೊಳ್ಳಲ್ಲ, ಲೈಟಾಗಿ ತೊಗೊಳ್ತೀನಿ ಅಷ್ಟೇ. ಬ್ರೌನು, ಬ್ಲ್ಯಾಕ್. ಜಸ್ಟ್ ಲೈಟಾಗಿ ಇಟ್ಕೊಳ್ತೀನಿ. ಜಸ್ಟ್ ಲೈಟಾಗಿ ಸಾಕು, ನನಗೆ ಜಾಸ್ತಿ ಡ್ರಾಮಾ ಥರ ಬೇಡ, ಸೊ ಅದಕ್ಕೋಸ್ಕರ ಜಸ್ಟ್ ಲೈಟಾಗಿ. ಇದು ಲಿಫ್ಟ್ ಮಾಡೋದು ಲ್ಯಾಶಸ್ನ, ಇದಕ್ಕೆ ಜಾಯಿಂಟ್ ಮಾಡಿ ಲಿಫ್ಟ್ ಮಾಡೋದು. ಕಾಣ್ತಿದೆಯಾ? ಲಿಫ್ಟು ಜಾಯಿಂಟ್ ಮಾಡಿ ಮೇಲೆ ಎತ್ತದು. ಕಣ್ಣೀರೇ ಬಂದಿತ್ತು.
ರೀಕ್ ರೀಕೋಡ್ದು ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಹೈಲೈಟಿಂಗ್ ಕೊಡೋದಷ್ಟೇ ಇದು. ಫಸ್ಟ್ ಬ್ಲೆಂಡ್ ಮಾಡ್ಕೊಬಿಡ್ತೀನಿ, ಯಾಕೆಂದರೆ ಇದು ಡ್ರೈ ಆಗಿಬಿಟ್ರೆ ತುಂಬ ಕಷ್ಟ. ಫುಲ್ಲು ಹೈಲೈಟಿಂಗ್ ಮಾಡಿದ್ದೀನಿ. ಎಷ್ಟು ಫೇರಾಗಿ ಕಾಣ್ತಾ ಇದ್ದೀನಿ ನೋಡಿ. ಲಿಪ್ ಲೈನರ್ ತೊಗೊತಾ ಇದ್ದೀನಿ. ಅದು ಮಿರರ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಒಂಚೂರು ಪ್ರಾಬ್ಲಮ್. ಒಂಚೂರು ನೋಡ್ಕೊಬರ್ತೀನಿ. ಈಸ್ ಬ್ಯೂಟಿದು ಅದು ನಾನು ಯೂಸ್ ಮಾಡೋದು. ಇದು ಅಕ್ರಾಸ್ ಒಂದು 30 ರೂಪೀಸ್ಗೆಲ್ಲ ಔಟ್ಸೈಡ್ ಸಿಗುತ್ತೆ. ಇಲಾಂಚಿ ನೋಡಿ ಕಾಣ್ತಾ ಇದೆಯಾ, ಇದು ಲಿಪ್ ಪ್ಯಾಲೆಟ್ ನಾನು ಯೂಸ್ ಮಾಡ್ತಾ ಇರೋದು. ಈ ಥರ ಇರುತ್ತೆ ನೋಡಿ ಫುಲ್ ಪ್ಯಾಲೆಟು. ಅದರಲ್ಲಿ ನನಗೆ ಫೇವ್ರೆಟ್ ವೈನ್ ಕಲರು, ಅದನ್ನ ಹಾಕೋತೀನಿ. ಈ ಥರ ಆಗಿದೆ, ಲಟ್ಟಕ್ಕಾಗುತ್ತೆ. ಪ್ಯಾಕ್ದು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್
ಶುಗರ್ ಅವ್ರದ್ದು. ಇದರಲ್ಲಿ 3 in 1 ಇದೆ. ಫಸ್ಟ್ ಬ್ಲಷ್ ಲೈಟಾಗಿ ಮಾಡ್ತೀನಿ, ನಂಗೆ ಬ್ಲಷ್ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ. ಹೈಲೈಟರ್ಸು ಇದರಲ್ಲೇ ಐತೆ, ಕಾಂಟೂರಿಂಗ್, ಹೈಲೈಟರ್, ಬ್ಲಷಸ್ 3 ಕೂಡ ಒಂದರಲ್ಲೇ ಕಿಟ್ಟಲ್ಲಿ ಕೊಟ್ಟಿರ್ತಾರೆ. ಲೈಟಾಗಿ ಮಾಡಿದ್ದೀನಿ, ನನಗೇನು ಇಂಥದ್ದು ಇಷ್ಟ ಆಗಲ್ಲ ಬ್ಲಷು ಹೈಲೈಟರ್ಸ್ ಎಲ್ಲ, ಸೊ ಅದಕ್ಕೋಸ್ಕರ. ಅಂದರೆ ಇದು ಫೆಸ್ಟಿವಲ್ ಅಲ್ವಾ, ಸಿಂಪಲ್ ಆಗಲ್ವಾ, ಸೊ ಗ್ರ್ಯಾಂಡಾಗಿ ಅಂದರೆ ತುಂಬ ಒಂಥರ ಅನಿಸ್ತಾ ಇರುತ್ತೆ, ಸೊ ಅದಕ್ಕೋಸ್ಕರ ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಸ್ಟಿಕ್ಕರ್ಸ್. ಕಾಣ್ತಿಲ್ಲ, ನೋಡಿ ಕಾಣ್ತಾ ಇದೆ. ಕಾಣ್ತಾ ಇಲ್ಲ, ಫೋಟೋಗೆ ತೆಗೆದ್ಬಿಡ್ತೀನಿ. ಓಕೆ, ಬರ್ತಿದೆ ಬಂದು ಮಸ್ತ್. ಲಿಫ್ಟಿಗೆ ಒಂಚೂರು ಲೈಟಾಗಿ ಹಾಕಬೇಕಿತ್ತು, ಮಿಸ್ತು. ಓಕೆ, ಹೋಟ್ಲು ಕೇಕ್ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಲಿಫ್ಟಿಗೂ ನಮ್ಮ ಮರೂನು ಮತ್ತು ವೈನ್ ಮಿಕ್ಸ್ ಹಾಕಿದ್ದೀನಿ, ಬಟ್ ಪಿಂಕ್ ಥರ ಕಾಣ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೇರಬೇಡ ಅಂತ ನೋಡ್ತಾ ಇದ್ದೀನಿ, ಬಟ್ ನೋಡೋಣ. ಈ ಥರ ಇದೆ, ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಬರ್ತೀನಿ. ಚಟನಾನ್ ಫೈನಲ್ ಲುಕ್ ಈ ಥರ ಕಾಣ್ತಾ ಇದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾನು ರೆಡಿ ಆಗಿಲ್ಲ, 10 ನಿಮಿಷಕ್ಕೆ ರೆಡಿ ಆಗಿ ಬರ್ತೀನಿ, ನೋಡ್ಕೊತೀನಿ. ಮೇಡ್ ನೈಲ್ ಆರ್ಟ್ ಮಾಡ್ಕೊಟ್ಟಿದ್ದೀನಿ ನೋಡಿ, ಹೆಂಗೆ ಕಾಣ್ತಾ ಇದೆ, ಚೆಂದ ಕಾಣ್ತಾ ಐತೆ ಅಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.